ಅಣ್ಣ ಇಂದ ಬಸ್ ಹೆಂಗೆ ಹೋಗೋದು? ತಿರುಪತಿಯಾ? ಬ್ಯಾಂಗ್ಳೂರ್ ಅಂತ ಅಂದ್ಕೊಂಡು ಹತ್ಬಿಟ್ಟಿದ್ದೀನಿ, ತಿರುಪತಿ ಅಂತೆ. ತುಂಬ ಡೇಂಜರಸ್ ಆಗಿರೋ ಅರಣ್ಯ ಇದೆ. ಟ್ರೆಕ್ಕಿಂಗ್ ಹೋದವರು ಹಿಂದೆ ಬಂದೇ ಇಲ್ಲ. ಇವಾಗ ಅದು ತುಂಬಾ ಅಬಂಡೆಂಟ್ ಪ್ಲೇಸ್. ಆ ಊರಲ್ಲಿ ಜನನೇ ಇಲ್ಲ. ಈಗ ಮನೆಗಳು ಖಾಲಿಯಾಗಿದೆ, ಹಾಸ್ಪಿಟಲ್ಸ್ಗಳಿದೆ, ಸರ್ಕಾರಿ ಕಚೇರಿಗಳಿವೆ, ಪೊಲೀಸ್ ಸ್ಟೇಷನ್ ಇದೆ. ಆದರೆ ಅಲ್ಲಿ ವಾಸವಾಗಲಿಕ್ಕೆ ಜನ ಇಲ್ಲ. ಅಂತಹ ಪ್ಲೇಸ್. ಎಲ್ಲ ಡ್ರೈವರ್ಸ್ಗಳಿಗೆ ದೊಡ್ಡ ಸೆಲ್ಯೂಟ್. ಬಿಗ್ ಬಜಾರಿಗೆ ಅಂತ ಬಂದಿದ್ದೆ ಮೂವಿ ನೋಡೋಕ್ಕೆ. ಸಿಕ್ಕಾಪಟ್ಟೆ ಕಿರಿಕಿರಿ, ಟೆನ್ಷನ್ ಅದು ಇದು ಆಗ್ತಾ ಇತ್ತು. ಸೊ ಮೂವಿ ನೋಡೋಕ್ಕೆ ಅಂತ ಬಂದಿದ್ದೆ. ಯಾವುದೇ ಒಳ್ಳೆ ಮೂವಿ ಇಲ್ಲ. ಸೊ ಪಕ್ಕದಲ್ಲೇ ನಮ್ಮ KSRTC ಬಸ್ ಸ್ಟೇಷನ್ ಇದೆ. ಬೆಂಗಳೂರು ಅಂತ ಕರಿತಾ ಇದ್ದವ್ರೆ. ಸೊ ಕೈಯಲ್ಲಿ ಬ್ಯಾಗ್ ಇಲ್ಲ, ಬಟ್ಟೆ ಇಲ್ಲ, ಏನೂ ಇಲ್ಲ. ಆದರೂ ಪರವಾಗಿಲ್ಲ, ಲೆಟ್ಸ್ ಗೋ ಟು ಬೆಂಗಳೂರು ಗೈಸ್. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ, ಸ್ವಲ್ಪ ಕಿರಿಕಿರಿ ಆದರೂ ದೂರ ಆಗಲಿ. ಹಾಯ್ ಹಲೋ ನಮಸ್ತೆ, ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಗೈಸ್. ಹೋಗುವ ಅಂತ ಪ್ಲ್ಯಾನ್ ಅಂತೂ ಮಾಡಿದ್ದೇನೆ, ಬಟ್ ಬಟ್ಟೆ ಏನೂ ತರಲಿಲ್ಲ. ಸೊ ಹೋಗಿ ಬಟ್ಟೆ ಎಲ್ಲ ತೆಗಿಬೇಕು. ರ್ಯಾಂಡಮ್ ಪ್ಲ್ಯಾನ್. ಸೊ ನೋಡುವ ಏನೆಲ್ಲ ಆಗುತ್ತೆ ಅಂತ. ಈ ಥರ ಒಂದು ಜರ್ನಿ ಮಾಡಿ ನೋಡುವ. ಒಂದೇ ಭಾರತ್ ಟ್ರೈನಲ್ಲಿ ಹೋಗುವ ಪ್ಲ್ಯಾನ್ ಮಾಡಿದ್ದೆ, ಬಟ್ ಒಂದೇ ಭಾರತ್ ಟ್ರೈನ್ ಬುಕ್ ಮಾಡಬೇಕಂದ್ರೆ 1 ತಿಂಗಳು ಮುಂಚೆ ಬುಕ್ ಮಾಡಬೇಕು. ಸೊ ಇವಾಗ ನಾವು ಬಸ್ಸಲ್ಲೇ ಹೋಗುವ ಗೈಸ್. ಮಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ, ಹೀಟ್ ತುಂಬ ಜೋರಿದೆ. ಸೊ ನಾನು ಅಂದ್ಕೊಂಡೆ AC ಬಸ್ಸಲ್ಲೇ ಹೋಗುವ. ಸೊ ಲೆಟ್ಸ್ ಗೋ. ಐರಾವತದಲ್ಲಿ ಹೋಗುವ. ಏನೋ ಇದಕ್ಕೇನೋ ಹೆಸರಿದೆ, ನನಗೆ ಗೊತ್ತಿಲ್ಲ. ಐರಾವತ. ಸೊ ಐರಾವತದಲ್ಲಿ ಹೋಗುವ. ಆ್ಯಕ್ಚುಲಿ ಸೋಲೋ ಟ್ರಾವೆಲಿಂಗ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಇವತ್ತು ಬರಬೇಕಾದ್ರೆ ಬಟ್ಟೆನೂ ತರಲಿಲ್ಲ, ಹೆಡ್ಸೆಟ್ಟು ತರಲಿಲ್ಲ, ಏನೂ ತರಲಿಲ್ಲ. ಬರೋದು ಬಂದುಬಿಟ್ಟಿದೆ. ಎಲ್ಲಾದರೂ ಹೆಡ್ಸೆಟ್ ಸಿಕ್ಕಿದ್ರೆ ನನ್ನ ಪುಣ್ಯ. ಜರ್ನಿ ಬೋರ್ ಆಗಲ್ಲ. ಇಲ್ಲಾಂದರೆ ಟ್ರೈ ಮಾಡ್ತೀನಿ ಎಂಜಾಯ್ ಮಾಡೋಕ್ಕೆ, ಏನಾದರೂ ಮಾಡುವ. ಅಣ್ಣ ಇಂದ ಬಸ್ ಹೆಂಗೆ ಹೋಗೋದು ಲಾಸ್ಟ್? ತಿರುಪತಿಯಾ? ಬ್ಯಾಂಗ್ಳೂರ್ ಅಂತ ಅಂದ್ಕೊಂಡು ಹತ್ಬಿಟ್ಟಿದ್ದೀನಿ, ತಿರುಪತಿ ಅಂತೆ. ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ. ನೋಡುವ. ಬೆಂಗಳೂರು ಅಂತ ಹೇಳಿದಾನೆ ಅವ ಕಂಡಕ್ಟ್ರು. ತಿರುಪತಿಗೆ ಹೋಗೋದಾದ್ರೆ ಇದು ಹೆಂಗೆ ಹೋಗುತ್ತೆ? ಬೆಂಗಳೂರು ಆಗಿ ಹೋಗುತ್ತಾ? ಗೊತ್ತಿಲ್ಲ ಗುರು. ಹೋಗುವ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದುವೇ ಗುಂಡಿ ಅರಣ್ಯ. 6 ಗೈಸ್ ಈಗ ನೋಡಿದ್ರಲ್ವಾ, ಇದೇ ಕಾಡು ಅವತ್ತು 6 - 5 = 2 ಆ ಮೂವಿಯಲ್ಲಿ ಹೋದ್ರಲ್ವ ಅವರು. ನಿಜವಾದ ನೈಜ ಆಧಾರಿತ ಮೂವಿಯನ್ನು ಮಾಡಿದ್ರಲ್ವ ಕನ್ನಡದಲ್ಲಿ. ಸೊ ಅವತ್ತು ಅವರು ಹೋಗಿದಂತಹ ಅರಣ್ಯ ಇದೇ ಅರಣ್ಯ. ಇದರ ಹೆಸರು ಗುಂಡಿ ಅರಣ್ಯ ಅಂತ. ಹಾಸನಕ್ಕೆ ಹೋಗುವ ಘಾಟಿಯಲ್ಲಿ ಸಿಗುತ್ತೆ. ಇದು ಘಾಟಿ ಆರಂಭಕ್ಕೂ ಮುಂಚೆ ಸಿಗುತ್ತೆ. ಸೊ ಇದು ತುಂಬ ಡೇಂಜರಸ್ ಕಾಡು. ಕರ್ನಾಟಕದಲ್ಲಿರೋ ಅರಣ್ಯಗಳಲ್ಲಿ ತುಂಬ ಡೇಂಜರಸ್ ಆಗಿರೋ ಅರಣ್ಯ ಇದೆ, ಗುಂಡಿ ಅರಣ್ಯ. ಸೊ ಇವಾಗ ಇಲ್ಲಿಂದ ಟ್ರೆಕ್ಕಿಂಗ್ ಹೋಗಲಿಕ್ಕೆ ಆಗಲ್ಲ, ನಿಷೇಧ ಆಗಿದೆ. ಸೊ ಬ್ಯಾನ್ ಆಗಿದೆ, ಬಂದಾಗಿದೆ. ಸೊ ಯಾರನ್ನು ಹೋಗಲಿಕ್ಕೆ ಬಿಡಲ್ಲ. ಸೆಕ್ಯೂರಿಟಿ ಕೂಡ ಇದೆ ಅಲ್ಲಿ. 6 - 5 ಆ ಮೂವಿ ಥರ ಅದೆಷ್ಟು ಟ್ರೆಕ್ಕಿಂಗ್ ಹೋದವರು ಹಿಂದೆ ಬಂದೇ ಇಲ್ಲ, ಅಷ್ಟು ಡೇಂಜರಸ್ ಆಗಿದೆ. ಸೊ ನೀವು ಹಾಸನದ ರೂಟಲ್ಲಿ ಬಂದರೆ ನಿಮಗೆ ಕಾಣುತ್ತೆ ನೋಡೋಕ್ಕೆ. ಉಪ್ಪಿನಂಗಡಿ ಹಾಸನ ರೂಟಲ್ಲಿ ಬಂದರೆ ನಿಮಗೆ ಸಿಗುತ್ತೆ ನೋಡೋಕ್ಕೆ. ಸೊ ಗೈಸ್, ಎರಡನೇದಾಗಿ ಕರ್ನಾಟಕದಲ್ಲಿ ಡೇಂಜರಸ್ ಆಗಿರೋ ಅರಣ್ಯ ಯಾವುದಂತ ಕೇಳಿದ್ರೆ ಕುದುರೆಮುಖದಲ್ಲಿ ಸಿಗುತ್ತೆ ನಿಮಗೆ. ಸೊ ಆ ರೂಟಲ್ಲಿ ಹೋದರೆ ನೀವು ನಿಮಗೆ ಕಾಣಕ್ಕೆ ಸಿಗುತ್ತೆ. ಅದು ತುಂಬ ಅಬಂಡೆಂಟ್ ಪ್ಲೇಸ್. ಅಂದರೆ ಮುಂಚೆ ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಸೊ ಇವಾಗ ಅದು ತುಂಬ ಅಬಂಡೆಂಟ್ ಪ್ಲೇಸ್. ಆ ಊರಲ್ಲಿ ಜನನೇ ಇಲ್ಲ ಈಗ. ಸೊ ಅದು ತುಂಬ ಡೇಂಜರಸ್ ಆಗಿರೋ ಇನ್ನೊಂದು ಅರಣ್ಯ. ಮನೆಗಳು ಖಾಲಿಯಾಗಿದೆ, ಹಾಸ್ಪಿಟಲ್ಸ್ಗಳಿದೆ, ಸರ್ಕಾರಿ ಕಚೇರಿಗಳಿವೆ, ಪೊಲೀಸ್ ಸ್ಟೇಷನ್ ಇದೆ. ಆದರೆ ಅಲ್ಲಿ ವಾಸವಾಗಲಿಕ್ಕೆ ಜನ ಇಲ್ಲ. ಅಂತಹ ಪ್ಲೇಸ್. ಸೊ ಗೈಸ್, ಟೀಗೆ ನಿಲ್ಲಿಸಿದ್ದಾರೆ. ಸಕಲೇಶ್ಪುರದಲ್ಲಿದ್ದೀವಿ. ಸೊ ಟೀ ಕುಡಿದ್ಬಿಟ್ಟು ಹೋಗುವ. ಸಿಕ್ಕಾಪಟ್ಟೆ ನಿದ್ದೆ ಗೈಸ್. ವೆದರ್ ಅಂತೂ ಸಖತ್ತಾಗಿದೆ. ದಾರಿಲಿ ಮಳೆ ಕೂಡ ಇತ್ತು. ಸೂಪರ್. ಈ ಥರದ್ದು ವೆದರ್ ಕಂಡೀಷನ್ಸು ದುಬೈಯಲ್ಲಿ ಸಿಗಲ್ಲ ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಬರಬೇಕಾದ್ರೆ ಅದರಲ್ಲಿ ಒಬ್ಬರು ತಮಿಳ್ನಾಡವರು ಇದ್ರಲ್ವ, ಅವ್ರದ್ದು ಏನೋ ಫ್ಯಾಮಿಲಿ ಕಿರಿಕಿರಿ ಅನಿಸುತ್ತೆ, ಏನಂತ ಗೊತ್ತಿಲ್ಲ. ಮತ್ತೆ ಕಾಲು, ಮತ್ತೆ ಕಿರಿಕಿರಿ. ಸೊ
ಸೊ ಈ ಥರ ಮಾತುಗಳನ್ನ ಕೇಳಿಕೊಂಡು ಬಸ್ಸಲ್ಲಿ ಬಂದಾಯಿತು. ಅದೇ ರೀತಿ ರಾತ್ರಿ ಹೊತ್ತು ಯಾರೆಲ್ಲ ಡ್ರೈವ್ ಮಾಡ್ತೀರಾ, ಯಾರೆಲ್ಲ ಪ್ರಾಪರ್ ಆಗಿ ಪೇಷನ್ಸ್ ಇಟ್ಕೊಂಡು ಡ್ರೈವ್ ಮಾಡ್ತಾರೆ, ಬಸ್ ಡ್ರೈವರ್ಸ್ ಆಗಿರ್ಬೋದು, ಲಾರಿ ಡ್ರೈವರ್ಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಲಾರ್ಜ್ ವೆಹಿಕಲ್ಸ್ ಯಾರೆಲ್ಲ ಡ್ರೈವ್ ಮಾಡ್ತಾರೆ ಅವರಿಗೆ ದೊಡ್ಡ ಸಲ್ಯೂಟ್. ಯಾರೆಲ್ಲ ಕುಡಿದೇ ಮಾಡ್ತಾರೆ ಪೇಷನ್ಸ್ ಇಟ್ಕೊಂಡು ಅವರಿಗೆಲ್ಲ ದೊಡ್ಡ ಸಲ್ಯೂಟ್ ನನ್ನ ಕಡೆಯಿಂದ. ಕುಡಿದು ಯಾರೆಲ್ಲ ಡ್ರೈವ್ ಮಾಡ್ತಾರೆ, ನೀವು ಕುಡಿಯೋದ್ರಿಂದ ಬೇರೆಯವರಿಗೆ ತೊಂದರೆ ಆಗ್ಬೋದು. ಸೊ ದಯವಿಟ್ಟು ಕುಡಿಲಿಕ್ಕೆ ಹೋಗಬೇಡಿ. ಎಲ್ಲ ಡ್ರೈವರ್ಸ್ಗಳಿಗೆ ದೊಡ್ಡ ಸಲ್ಯೂಟನ್ನು ಕೊಟ್ಟು ಫೈನಲಿ ರೀಚ್ಡ್ ಆಫ್ಟರ್ 417 ಕಿಲೋಮೀಟರ್ಸ್ ಆಫ್ ಜರ್ನಿ, 417 ಕಿಲೋಮೀಟರ್ಸ್ ಡ್ರೈವ್ ಜರ್ನಿಯಿಂದ ಫೈನಲಿ ರೀಚ್ಡ್ ಬೆಂಗಳೂರು. ಕನಸಿನ ನಗರಿ ಬೆಂಗಳೂರಿಗೆ ಸ್ವಾಗತ, ಸುಸ್ವಾಗತ. ಫೈನಲಿ ನನ್ನ ರೂಮಿಗೆ ಮುಟ್ಟಿ ಆಯಿತು. ಸೊ ನಾನಿರೋದು ಚರ್ಚ್ ಸ್ಟ್ರೀಟಲ್ಲಿ. ಸೊ ಫೈನಲಿ ರೀಚ್ಡ್. ಸೊ ಗೈಸ್, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಸಿಗ್ತೀನಿ ನಾಳೆ. ಟಿಲ್ ದೆನ್ ಟಾಟಾ ಬಾಯ್ ಬಾಯ್. खत्म, बाय बाय, टाटा, गुड बाय, गया.